ಗಣೇಶ ಹಬ್ಬದ ಪ್ರಯುಕ್ತ ಬನ್ನಿಹಟ್ಟಿ ಗ್ರಾಮದಲ್ಲಿ ಥ್ರೋ ಬಾಲ್ ಟೂರ್ನಮೆಂಟ್. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಬನ್ನಿಹಟ್ಟಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಳೆಯರ ಬಳಗ ಗಣೇಶ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಂತಹ ಥ್ರೋ ಬಾಲ್ ಟೂರ್ನಮೆಂಟ್ ಇಂದು ಉದ್ಘಾಟನೆಗೊಂಡಿತು. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಬಸಮ್ಮ ಸುರೇಶ್ ಬಾದವಾಡಗಿ ಉದ್ಘಾಟಿಸಿದರು. ಬಸವರಾಜ್ ಮಲ್ಲಪ್ಪ ಗೊನ್ನಾಗರ ಅಧ್ಯಕ್ಷತೆ ವಹಿಸಿದರು. ಬಹುಮಾನವನ್ನು ಕೂಡ ಕೊಡಮಾಡಿದ ಪ್ರಸನ್ನಕುಮಾರ್ ಬಿ ತೋರಮರಿ, ಸುರೇಶ್ ಬಾದಾಡಗಿ, ಮಹಾಂತೇಶ ಹೊಸಮನಿ ವೇದಿಕೆಯಲ್ಲಿದ್ದರು. ಎಸ್ಡಿಎಂಸಿ ಸದಸ್ಯ ಸಂಗಪ್ಪ ಮಾದರ, ರಾಜಕೀಯ ಧುರೀಣ ಸಾಯಿಕುಮಾರ ಗುರಣ್ಣಗೋಡಿ, ಹನುಮಂತ ಹಗೆದಾಳ, ಅಂತಾರಾಷ್ಟ್ರೀಯ ಥ್ರೋಬಾಲ್ ಕ್ರೀಡಾಪಟು ಶಿರಾಜು ಕಲಗೋಡಿ, ಬಸವರಾಜ್ ಬಾದವಾಡಗಿ, ನ್ಯಾಯ ನಿರ್ಣಾಯಕರಾದ ಐಬಿ ಆದಾಪುರ, ಜಾಫರ್ ಕನಸಾವಿ, ಸದ್ದಾಂ ವಾಲಿಕಾರ, ಎಂಆರ್ ಟೆಂಗುಟಿ, ರವಿ ಲಮಾಣಿ, ನಿಂಗಪ್ಪ ಮಾದರ, ಹನುಮಂತಪ್ಪ ಮಾದರ, ಸಾಬಣ್ಣ ನಡುವಿನವಾನಿ, ಸಂಗಪ್ಪ ಮಾದರ, ಯಲ್ಲಪ್ಪ ಮಾದರ, ನಿಂಗಪ್ಪ ಮಾದರ ವೇದಿಕೆಯಲ್ಲಿದ್ದರು. ಈ ಟೂರ್ನಮೆಂಟ್ನಲ್ಲಿ 10 ತಂಡಗಳು ಭಾಗವಹಿಸಿದವು. ಈ ಟೂರ್ನಮೆಂಟ್ ಗೆದ್ದ ತಂಡಕ್ಕೆ ಪ್ರಥಮ ಬಹುಮಾನ 10,001, ದ್ವಿತೀಯ ಬಹುಮಾನ 7,001 ಹಾಗೂ ತೃತೀಯ ಬಹುಮಾನ 5,001 ಟ್ರೋಫಿಯೊಂದಿಗೆ ನೀಡಲಾಗುತ್ತದೆ. ಗ್ರಾಮದ ಹಿರಿಯರು, ಮಹಿಳೆಯರು, ಮುದ್ದು ಮಕ್ಕಳು ಈ ಒಂದು ದಿನದ ಟೂರ್ನಮೆಂಟ್ ಅನ್ನು ನೋಡಿ ಸಂತೋಷಪಟ್ಟರು. ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ. ಅಂತ ಹೇಳೋದು ಸರ್ ಸರ್, ಯಾಕಂದ್ರೆ ಅವಾಗಿನಂತ ಥ್ರೋಬಾಲ್ ಇವಾಗಿಲ್ಲ, ಎಲ್ಲ ಹುಡುಗರಿಗೂ ಇರುವಂಥ ವಿಷಯ ಇದೆ. ಹಾಂ ಸರ್, ಒಂದು ಸ್ವಲ್ಪ ನಮ್ಮ ಹಿರೇಬದವಡಿಗೆ ವಾಪಸ್ ಬಂದ್ರೆ ಎಲ್ಲ ಹುಡುಗರಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಂತ ಈ ಒಂದು ಮಾತು ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದ. ಬರ್ರಿ ಯಾರು ಕ್ರೀಡಾಪಟುಗಳಾಗಿರುವಂಥ ಮೂರು ಆಟಗಾರ ಉತ್ತಮವಾದ ಎಲ್ಲ ಆಡ್ಯಾವ. ಇವು ಹುಡುಗರು ಆಡ್ಯಾವ್ರಿ, ಕ್ಲಬ್ ಮಾಡಿ ನಮ್ಮ ಹುಡುಗರು ಹೋಗ್ತಲ್ಲ ಆಡ